ನಾಳೆ ನೀವು ಬೆಳಿಗ್ಗೆನೆ ಬಂದಿದ್ದೀರಲ್ಲ 9 ಗಂಟೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಯಾವ ಕಾರ್ಯಕ್ರಮದ ಲಾಂಚ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಇರುವಂತಹ ಕನ್ನಡಿಗರ ಮನಸ್ಸುಗಳಿಗೆ ಬಹಳ ಹತ್ತಿರವಾದಂತಹ ಒಂದು ಕಾರ್ಯಕ್ರಮ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ, ಅದರಲ್ಲಿ ಸರಿಗಮಪ ಅಂತ ಹೇಳಿ. ಸೊ ಸಂಗೀತದ ಮೂಲಕ ಬಹಳಷ್ಟು ಹೃದಯಗಳಿಗೆ ಇಂಪು ತಂಪನಾಗಿರುವಂತಹ ಒಂದು ಸರಿಗಮಪ ಕಾರ್ಯಕ್ರಮ. ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಯಾಲಿಟಿ ಶೋ ವಾಪಸ್ ಸರಿಗಮಪ ಶುರು ಮಾಡ್ತಿದ್ದೀವಿ. ಸೊ ಇವತ್ತು ಮೆಗಾ ಆಡಿಷನ್ ನಡೆಯಲಿದೆ. ಸೊ ಈ ಕಾರ್ಯಕ್ರಮದ ಒಂದು ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಜಡ್ಜಸ್ ಇದ್ದಾರೆ. ಸೊ ಅಫಿಷಿಯಲಿ ಮತ್ತೊಮ್ಮೆ ನಾವೆಲ್ಲ ಮಾಧ್ಯಮಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸೊ ಈಗ ಐ ಥಿಂಕ್ ಸರಿಗಮಪದ ಮುಖ್ಯ ಸ್ತಂಭಗಳು, ದ ಮೇನ್ ಪಿಲ್ಲರ್ಸ್, ದ ಮೇನ್ ಫೇಸಸ್ ಅಂತ ನಮ್ಮ ಜಡ್ಜಸ್ ನಾವೇನು ಅನ್ಕೊಂಡ್ವಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಕಂಚಿನ ಕಂಠದ ಗಾಯಕ ವಿಜಯ್ ಪ್ರಕಾಶ್ ಸರ್ ಅವರಿಗೆ ಚಪ್ಪಾಳೆಗಳ ಮೂಲಕ ಸ್ವಾಗತ. ವಿ ಸರ್. ಅಂಡ್ ಸಂಗೀತ ಕ್ಷೇತ್ರದ ಡಾರ್ಲಿಂಗ್ ನಮ್ಮ AJ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್. ವೆಲ್ಕಮ್ ಜನ್ಯಾಜಿ. ಅಂಡ್ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದು ಅನುಶ್ರೀ ಮದುವೆ ಯಾವಾಗ, ಅದಕ್ಕಿಂತ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದು ರಾಜೇಶ್ ಕೃಷ್ಣನ್ ಸರ್. ರಾಜೇಶ್ ಕೃಷ್ಣನ್ ಸರ್ ಯಾಕಿಲ್ಲ ಸರಿಗಮಪದಲ್ಲಿ ಯಾವಾಗ ಬರ್ತಾರೆ ಅಂತ. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮೆಲೋಡಿಯಾಗಿ ಉತ್ತರ ಕೊಡೋದಕ್ಕೆ ಈ ಬಾರಿಯ ಸರಿಗಮಪದಲ್ಲಿ ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್. ಗುರುಗಳೇ ವೆಲ್ಕಮ್ ವೆಲ್ಕಮ್. ಐ ಥಿಂಕ್ ಜಡ್ಜಸ್ 3 ಜನ ಕುತ್ಕೋಬಹುದು. ನಮ್ಮ ಟೀಮ್ ಪರವಾಗಿ ಒಂದು ಸಣ್ಣ ಮಾಹಿತಿ ಸರಿಗಮಪ ಕಾರ್ಯಕ್ರಮದ ಬಗ್ಗೆ. ಸರಿಗಮಪ ಕಾರ್ಯಕ್ರಮ ಈ ಬಾರಿ 16 ಜಿಲ್ಲೆಗಳಲ್ಲಿ ನಾವು ಆಡಿಷನ್ಸ್ ಅನ್ನ ಮಾಡಿದ್ವಿ. ಸುಮಾರು 18,000ರಿಂದ ಹೆಚ್ಚಿನ ಜನ ಈ ಆಡಿಷನ್ ಅಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಕೆಲವು ಟ್ಯಾಲೆಂಟ್ಗಳನ್ನ ನಾವು ಆಯ್ದು ಇವತ್ತು ಮೆಗಾ ಆಡಿಷನ್ ವರೆಗೂ ಕರ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ 3 ಜನ ಜಡ್ಜಸ್ ಬ್ಲೈಂಡ್ ಫೋಲ್ಡ್ ಆಗಿ ಕೇವಲ ಅವರ ಸಿಂಗಿಂಗ್ ಟ್ಯಾಲೆಂಟ್ ಅಂದ್ರೆ ಬರೀ ಕಂಠ, ಅವರ ಹಾಡನ್ನ ಕೇಳಿ ಮಾತ್ರ ಇಲ್ಲಿ ಯಾರು ಮುಂದುವರಿತಾರೆ ಅನ್ನೋ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ಈ ಬಾರಿಯ ಟ್ಯಾಲೆಂಟ್ಗಳು ಅದ್ಭುತವಾಗಿದೆ. ಅಂಡ್ ಇಲ್ಲಿ ಒಂದು ಹೊಸ ಅಡಿಷನ್ ಏನಪ್ಪಾ ಅಂತ ಅಡಿಷನ್ ಆಗಿದೆ ಏನಪ್ಪಾ ಅಂತಂದ್ರೆ, ನಾವು ಯಾರು ಮೆಗಾ ಆಡಿಷನ್ಗೆ ಫೈನಲಿಸ್ಟ್ ಆಗಿ ಕರ್ಕೊಂಡ್ಬಂದ್ವಿ, ಫೈನಲ್ 30 ಕಂಟೆಸ್ಟೆಂಟ್ಸ್, ಅವರನ್ನ ಅತಿ ಹೆಚ್ಚು ವೋಟ್ಗಳು ಹಾಗೂ ಲೈಕ್ಗಳ ಮೂಲಕ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳ ಮೂಲಕ ಆಯ್ಕೆ ಮಾಡಿದ್ದು ಆಡಿಯನ್ಸ್. ಅಂದ್ರೆ ಟಾಪ್ 30 ಇದೆ, ಟಾಪ್ 40ನ ನಾವೀಗ ಕರ್ಕೊಂಡ್ ಬಂದಿದ್ದೀವಿ. ಅದರಲ್ಲಿ ದಿ ಬೆಸ್ಟ್ ಯಾರು ಬರಬೇಕು ಅಂತ ನಮ್ಮ ಜಡ್ಜಸ್ಗಿಂತ ಮುಂಚೆನೆ ಆಯ್ಕೆ ಮಾಡಿರೋದು ನಮ್ಮ ಜನತೆ ಥ್ರೂ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ. ಅತಿ ಹೆಚ್ಚು ಲೈಕ್ಸ್ ಕಮೆಂಟ್ಸ್ ನ ಪಡ್ಕೊಂಡಂತಹ ಸಿಂಗರ್ಗೆ ಅವರು ಹೆಚ್ಚಿನ ಅವಕಾಶ ಸಿಗಲಿದೆ ಈ ಬಾರಿ ವೇದಿಕೆ ಮೇಲೆ. ಸೊ ಇದು ಸಮಸ್ತ ಕನ್ನಡ ಜನತೆಯ ಕಾರ್ಯಕ್ರಮ. ಮತ್ತೆ ಕರ್ನಾಟಕದ ಮೂಲೆಗಳಲ್ಲಿ ಪ್ರತಿಭೆ ಇರುವಂತಹ ಪ್ರತಿಯೊಬ್ಬ ಗಾಯಕಿಯರಿಗೆ ಹಕ್ಕನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದು. ನಾವು ಇಲ್ಲಿ ಇರುವುದು ನಮ್ಮ ಸೌಭಾಗ್ಯ. ಮತ್ತೆ ತಾವು ಹೇಳಿದಂಗೆ ಈ ಬಾರಿಯ ಇನ್ನೊಂದು ಸುಮಧುರವಾದಂತಹ ವಿಷಯ ಅಂದರೆ ನಮ್ಮ ರಾಜೇಶ್ ಕೃಷ್ಣನ್ ಅವರು ಮತ್ತೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರ್ತಾರೆ. ಆ ಒಂದು ಕೊರತೆ ಏನಿತ್ತು ಅದನ್ನು ನಾವು ಬಹಳಷ್ಟು ಅನುಭವಿಸಿದ್ವಿ. ಆದ ಕಾರಣಾಂತರಗಳಿಂದ ಅವರು ಬಿಸಿ ಇದ್ದಿದ್ದರಿಂದ ಬಿಸಿ ವಿತ್ ಅದರ್ ಪ್ರಾಜೆಕ್ಟ್ಸ್ ಯು ಕುಡ್ ನಾಟ್ ಕಮ್, ಬಟ್ ನಾವು ದಟ್ ಈಸ್ ಬ್ಯಾಕ್. ಬಹಳ ಎಕ್ಸೈಟೆಡ್ ಆಗಿದ್ದೀವಿ. ಆ್ಯಂಡ್ ನನಗೆ ಅರ್ಜುನ್ ಅವ್ರನ್ನ ಹೇಗೆ ಅನ್ನಿಸೋದು, ಅರ್ಜುನ್ ಅವ್ರನ್ನ ಇನ್ನೂ ತನಕ ಸೀಸನ್ 10 ನಾವು ಪ್ರಾರಂಭ ಮಾಡಿದಾಗ ಅರ್ಜುನ್ ಜನ್ಯ ಅವರು ಹೇಗೆ ಬರ್ತಾರೆ, ಯಾವ ರೀತಿ ಇರ್ತಾರೆ ಅಂತ. ಆದರೆ ಒಂದೇ ಎಪಿಸೋಡಲ್ಲಿ ಸಮಸ್ತ ಕರ್ನಾಟಕದ ಜನತೆಯನ್ನು ಗೆದ್ದಂತಹ ಚಿನ್ನದ ಒಂದು ಮನಸ್ಸುಳ್ಳಂತಹ ಅರ್ಜುನ್ ಜನ್ಯ ಅವರ ಜೊತೆಗೆ ಇರ್ತಾರೆ. ಇನ್ನು ನೀವು ಇದರ ಬೆನ್ನೆಲುಬು ನೀವಿದ್ದೀರಾ. ಮತ್ತೆ ಕನ್ನಡ ವಾಹಿನಿ ಬಗ್ಗೆ ಹೇಳಬೇಕು ಅಂದರೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಚಾನೆಲ್ಸ್ ಟು ವರ್ಕ್ ವಿತ್ ಆ್ಯಂಡ್ ಐ ಫೀಲ್ ಪ್ರಿವಿಲೇಜ್. ಇದು ನನ್ನ ಅದೃಷ್ಟ, ನನಗೆ ಇಂಥ ಒಂದು ಚಾನೆಲ್ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ. ಯಾಕಂದರೆ ಅಷ್ಟು ಕ್ರಿಯೇಟಿವ್ ಫ್ರೀಡಮ್ ಕೊಡ್ತಾರೆ. ಕ್ರಿಯೇಟಿವ್ ಆಗಿ ನಿಮಗೆ ಎಷ್ಟು ಫ್ರೀಡಮ್ ಕೊಡ್ಬೋದು ಅಷ್ಟು ಕೊಡ್ತಾರೆ. ಮತ್ತೆ ಜಡ್ಜಸ್ಸನ್ನ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋ ಚಾನಲ್ ಅಲ್ಲ. ಪ್ರತಿಭೆ ಯಾರಿಗಿದೆ, ಯಾರಿಗೆ ಅರ್ಹತೆ ಇದೆ, ಅವರಿಗೆ ಸಂಪೂರ್ಣವಾದಂತಹ ಅವಕಾಶವನ್ನು ಮನಸಾರೆ ಕೊಟ್ಟು ಅವರನ್ನು ಬೆಳೆಸುವಂತಹ ಒಂದು ಪ್ರವೃತ್ತಿ ಇರುವಂತಹ ವಾಹಿನಿ.
ಹೀಗಾಗಿ ಎಲ್ಲವೂ ಕೂಡಲೇ ನಮ್ಮ ಮ್ಯೂಸಿಷಿಯನ್ಸ್ ನಮ್ಮ ಆಸ್ತಿ, ನಮ್ಮ ಜೂರಿ ನಮ್ಮ ಆಸ್ತಿ. ಮತ್ತೊಮ್ಮೆ ಕನ್ನಡ ಸಮಸ್ತ ಜನತೆಯಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥಿಸುವುದೇನೆಂದರೆ, ಪ್ರತಿ ಬಾರಿ ತಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದೀರಾ, ಗೆಲ್ಲಿಸಿದ್ದೀರಾ. ಅದೇ ರೀತಿ ಈ ಬಾರಿ ಕೂಡ ತಮ್ಮ ಪ್ರೀತಿ, ನಮ್ಮ ಆಶೀರ್ವಾದದಿಂದ ಮಾತ್ರ ಈ ಕಾರ್ಯಕ್ರಮ ಮುಂದುವರಿಯಲು ಸಾಧ್ಯ. ಇನ್ನಷ್ಟೇ ನಾವು ಚರ್ಚೆ ಮಾಡ್ತಿದ್ವಿ. ಈ ಬಾರಿ ನಾವು ಇನ್ನೂ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಸಂಗೀತದ ಒಂದು ಭಂಡಾರ ಏನಿದೆ ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳು, ಆ ಹಾಡುಗಳನ್ನು ಇನ್ನೂ ಹೊಸ ರೀತಿಯಲ್ಲಿ ಯಾವ ಪ್ರಸ್ತುತಪಡಿಸಬಹುದು ಅನ್ನೋ ಒಂದು ಪ್ರಯತ್ನವನ್ನು ನಾವು ಸಂಪೂರ್ಣ ಮಾಡ್ತೇವೆ. ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ, ಅದೇ ರೀತಿ ಪ್ರಾಮಾಣಿಕವಾಗಿ ಮುಂದುವರಿಸ್ತೇವೆ. ಮತ್ತು ಮಾತಿನ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳಿದ್ದೇನೆ. ನಮ್ಮ ಸಪೋರ್ಟ್ ಇಲ್ಲದೆ ಯಾವುದೊಂದು ಕಾರ್ಯಕ್ರಮವೂ ಆಗಲಿಕ್ಕೆ ಸಾಧ್ಯವಿಲ್ಲ. ಸರಿಗಮಪ ಕೂಡ ತಮ್ಮ ಒಂದು ಸಪೋರ್ಟನ್ನು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿ.ಪಿ. ಸರ್. ವಿ.ಪಿ. ಸರ್ ಅಲ್ಲಿ ಸ್ಟೇಜ್ ಎಷ್ಟು ಮುಖ್ಯ ಆಗುತ್ತೋ ಅಲ್ಲಿ ನಮ್ಮ ಮ್ಯೂಸಿಷಿಯನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ನಮ್ಮ ಜೂರಿ ಪ್ಯಾನಲ್, ಗ್ರ್ಯಾಂಡ್ ಜೂರಿ ಪ್ಯಾನಲ್ ಎಲ್ಲ ಅಮೇಸಿಂಗ್ ಮ್ಯೂಸಿಷಿಯನ್ಸ್, ಸಿಂಗರ್ಸ್ ಇರೋದು ಒಂದು ಪ್ಯಾನಲ್. ಇದ್ರ ಜೊತೆಗೆ ನೆಕ್ಸ್ಟ್ ವೀಕಿಂದ ಮೆಂಟರ್ಸ್ ಜಾಯಿನ್ ಆಗ್ತಾರೆ. ಕರ್ನಾಟಕದ ಜನಪ್ರಿಯ ಗಾಯಕರು ಮೆಂಟರ್ಸ್ ಆಗಿರ್ತಾರೆ. ಆ ಮೆಂಟರ್ಸ್ ತಂಡಕ್ಕೆ ಯಾವ ಕಂಟೆಸ್ಟೆಂಟ್ ಅನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಅದೊಂದು ಪ್ರಕ್ರಿಯೆ, ಅದೊಂದು ನಡೆಯುತ್ತೆ ಆ ವಾರ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಫ್ಯಾಂಟಾಸ್ಟಿಕ್ ಮ್ಯೂಸಿಕಲ್ ಜರ್ನಿ, ಅದರಲ್ಲಿ ಡೌಟ್ ಇಲ್ಲ. ಸೊ ಈ ಮ್ಯೂಸಿಕಲ್ ಜರ್ನಿಯಲ್ಲಿ ಇನ್ನಷ್ಟು ಮ್ಯಾಜಿಕ್ ಅನ್ನ ಆಡ್ ಮಾಡೋದಕ್ಕೆ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್ ಅವರಿದ್ದಾರೆ ಜಡ್ಜ್ ಆಗಿ. ಸರ್, ನಿಮ್ಮ ಮಾತು. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ಎಲ್ಲರಿಗೂ ನಮಸ್ಕಾರ. ನನಗೆ ಸಾರೆಗಮಪ ಒಂದು ರಿಯಾಲಿಟಿ ಶೋ ಎಷ್ಟು ದೊಡ್ಡ ರಿಯಾಲಿಟಿ ಶೋನೋ ಅಷ್ಟೇ ದೊಡ್ಡ ಒಂದು ಯೂನಿವರ್ಸಿಟಿ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪ್ರತಿ ವರ್ಷವೂ ಅತಿ ಅದ್ಭುತವಾದ ಟ್ಯಾಲೆಂಟ್ಸ್ನ ಇಲ್ಲಿನಲ್ಲಿ ಹೋಗಿ ತರ್ತಾ ಇದ್ವಿ. ಅವರೆಲ್ಲರೂ ಇವತ್ತು ಸೂಪರ್ ಸ್ಟಾರ್ಸ್ ಆಗಿದ್ದಾರೆ. ಸೊ ನನ್ನ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಾನು ಕೂತ್ಕೊಂಡು ನೋಡಬೇಕಾದ್ರೆ ನನಗೆ ಆ ಟ್ಯಾಲೆಂಟ್ಸೇ ಕಾಣ್ತಾರೆ. ನನಗೆ ಎಲ್ಲರೂ ಭಾಳ ಶ್ರಮಪಟ್ಟು ಈ ವೇದಿಕೆ ಟಾಪ್ 40 ಆಗೋದಕ್ಕೆ ಅಷ್ಟು ಕಷ್ಟ ಇದೆ. ಅದರೊಳಗಡೆ ಒಂದಷ್ಟು ಜನ ನಾವು ಆಯ್ಕೆ ಮಾಡ್ತೀವಿ. ಅದಾದಮೇಲೆ ಅದರಲ್ಲಿ ಒಂದು ಕೆಲವರು ಮಾತ್ರ ಸಿನಿಮಾದಲ್ಲಿ ಹಾಡ್ತಾರೆ, ಅವಕಾಶನ ಸಿಗುತ್ತೆ. ಸೊ ನಮಗೊಂದು ಪ್ಯೂರೆಸ್ಟ್ ಟ್ಯಾಲೆಂಟ್ನ ಇಲ್ಲಿ ಪಡೆಯೋದಕ್ಕೆ ನಮಗೊಂದು ಅವಕಾಶ ಈ ವೇದಿಕೆ ಮಾಡಿಕೊಡ್ತೀವಿ. ಅದರಿಂದ ಭಾಳ ಹೆಮ್ಮೆ ಆಗುತ್ತೆ. ಸರಿಗಮಪ ಒಂದು ಅದ್ಭುತವಾದ ರಿಯಾಲಿಟಿ ಶೋ. ಈ ದೇಶದಲ್ಲಿ ಬಹಳ ರಿಯಾಲಿಟಿ ಶೋಸ್ ಇದೆ, ಬಟ್ ನಮ್ಮ ಸರಿಗಮಪ ಇಟ್ ಇಸ್ ಮೋಸ್ಟ್ ರಿಯಲ್ ಆ್ಯಂಡ್ ಮೋಸ್ಟ್ ಪ್ಯೂರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ನಾವು ಫೀಲ್ ಮಾಡೋದಂಥದ್ದು ಒಂದು ದೇವಸ್ಥಾನದ ವಾತಾವರಣ ಪ್ರತಿ ಸತಿನೂ ನಾವು ಬೀಳುತ್ತೀವಿ ಬಂದಾಗ. ಸೊ ಭಾಳ ಮುಖ್ಯವಾಗಿ ನಾನು ಯಾಕೆ ಇಂದ ಸಿಂಗರ್ಸ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಹಳ ಮುಖ್ಯವಾದ ಕಾರಣ, ದೇಶದ ಅತಿ ದೊಡ್ಡ ಸಿಂಗರ್ಸ್ ವಿಜಯ್ ಪ್ರಕಾಶ್ ಸರ್, ರಾಜೇಶ್ ಕೃಷ್ಣನ್ ಸರ್, ಇವುಗಳ ನಡುವೆ ಟ್ರೈನ್ ಆಗ್ತಾರೆ ಸಿಂಗರ್ಸು ಆ್ಯಂಡ್ ಆಲ್ ದ ಮೆಂಟರ್ಸ್. ಇವ್ರುಗಳು ಚಿಕ್ಕ ಗೈಡೆನ್ಸ್ ಕೂಡ ಅವ್ರಿಗೆ ದೊಡ್ಡ ಪಾಠವಾಗಿರುತ್ತೆ. ಸೊ ಆ ಪಾಠಗಳನ್ನ ನಾನು ನೋಡಿದ್ದೀನಿ ನಮ್ಮ ಸ್ಟುಡಿಯೋದಲ್ಲಿ ಸಿಂಗರ್ಸ್ ಆಡ್ಬೇಕಾದ್ರೆ ಇವರಿಂದ ಏನೇನು ಟೆಕ್ನಿಕ್ಸ್ ಕಲ್ತಿದ್ದಾರೆ. ಎಲ್ಲದಕ್ಕೂ ವಿಜಯ್ ಸರ್ ಆ್ಯಂಡ್ ರಾಜೇಶ್ ಸರ್ ಅವರ ಸಿಂಗಿಂಗ್ ಟೆಕ್ನಿಕ್, ಟೀಚಿಂಗ್ ಟೆಕ್ನಿಕ್ ಭಾಳ ಅಂತ ಬರುತ್ತೆ. ಸೊ ಸರಿಗಮಪ ಇಸ್ ನಾಟ್ ಜಸ್ಟ್ ರಿಯಾಲಿಟಿ ಶೋ, ಇಸ್ ಒಂದು ಯೂನಿವರ್ಸಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ZTV ಈ ಒಂದು 21ನೇ ಸೀಸನ್ನ ವಿಜೃಂಭಣೆಯಿಂದ ಆಚರಿಸಿದ್ದು. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಆಲ್ ದ ಜೂರೀಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಎಲ್ಲರ ಸಪೋರ್ಟ್ ಅತಿ ಅದ್ಭುತವಾಗಿ ಬಹಳ ಪ್ಲಸ್ ಆಗಿದೆ ನಮ್ಮ ಶೋಗೆ. ಥ್ಯಾಂಕ್ಸ್ ಫಾರ್ ಆಲ್ವೇಸ್. ಥ್ಯಾಂಕ್ ಯು ಜನ್ಯಜಿ. ಈ ಸೀಸನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಾಯ್ಸ್ ಫೇಸು ನಮ್ಮ ರಾಜೇಶ್ ಕೃಷ್ಣನ್ ಸರು. ಅಂದರೆ ನಾವು ಶಾವಿಗೆ ಪಾಯಸ ಮಾಡಿದ್ವಿ, ಆದರೆ ಪ್ಯಾಕೆಟ್ ಹಾಲಲ್ಲಿ ಮಾಡಿದ್ವಿ. ಈಗ ಕಾಯಿ ಹಾಲಲ್ಲಿ ಮಾಡಿದ್ರೆ ಶಾವಿಗೆ ಪಾಯಸ ಎಷ್ಟು ರುಚಿಯಾಗಿದೆ. ಅದಕ್ಕೆ ಗೋಡಂಬಿ ಒಂದು ಮಿಸ್ಸಿಂಗ್ ನೋಡಿ. ಆ ಗೋಡಂಬಿ ಕಾಯಿ ಹಾಲು ಆಗಿರೋದೇ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಗುರುಗಳು ಬಂದಿದ್ದಾರೆ ಮೆಲೋಡಿ ಗುರುಗಳೇ. ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ನಿಮ್ಮ ಮಧುರವಾದ ಕಂಠದ ಮೂಲಕ 4 ಮಾತು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಗೋಡಂಬಿ ಅಂತ ಹೇಳಿದ್ರಲ್ಲ, ಅದು ನಮ್ಮ ಸೈಜ್ ಬಗ್ಗೆನೋ ಅಥವಾ ಕಲರ್. ಸೊ ವಿಜಯ್ ಮತ್ತು ಅರ್ಜುನ್ ನಾನು ಮಾತಾಡ್ತಿರ್ಬೇಕಾದ್ರೆ ನನಗೆ ಅನಿಸ್ತಿತ್ತು, ಸಂಗೀತದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತದೆ. ಯಾಕೆಂದರೆ ಇಲ್ಲಿ ಸ್ಪರ್ಧಿ
ಅವರಿಗೆ ಬೇರೆ ಕಡೆ ಸಿಗದೇ ಇರುವಂತಹ ಎಕ್ಸ್ಪೋಜರ್ ಆಗಿರ್ಬೋದು, ಅದರ ಮೂಲಕ ಬರುವಂತಹ ಉದ್ಯೋಗ ಏನಿದೆ ಅದು ಸಿಗದೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಈ ಒಂದು ವೇದಿಕೆಯಿಂದ ನನಗೆ ಎಲ್ಲೇ ನಾನು ಹೋದ್ರೂ ದೇ ಆರ್ ಪಾರ್ಟ್ ಆಫ್ ಸರಿಗಮಪ ಇನ್ ಒನ್ ಆಫ್ ದ ಸೀಸನ್ಸ್. ಸೊ ಆ ಒಂದು ಖುಷಿ ಈ ಕಾರ್ಯಕ್ರಮ ಎಲ್ಲರಿಗೂ ಕೊಡ್ತಾ ಇದೆ, ಒಂದು ಕಾನ್ಫಿಡೆನ್ಸ್. ಬಿಕಾಸ್ ನನ್ನ ಪ್ರಕಾರ ಅಲ್ಟಿಮೇಟ್ಲಿ ನಮಗೇನಾಗುತ್ತೆ, ಬೇರೆ ಲೈನ್ ಆಫ್ ಸ್ಟಡೀಸ್ ಅಂತ ಬಂದಾಗ, ಎಜುಕೇಷನ್ ಅಂತ ಬಂದಾಗ ಅಲ್ಲಿ ಒಂದಲ್ಲ ಒಂದು ರೀತಿ ಅವಕಾಶಗಳಿರುತ್ತೆ. ಬಟ್ ಮೂಲತಃ ಸಂಗೀತದಿಂದ ನಾನು ಬದುಕಬಹುದು ಅನ್ನೋ ಒಂದು ವಿಷಯವನ್ನು ನಮ್ಮ ಸರಿಗಮಪ ಹೇಳಿಕೊಟ್ಟಿದೆ, ಅದನ್ನು ಪ್ರೂವ್ ಮಾಡಿದೆ. ಸೊ ಅದರ ನಿದರ್ಶನಗಳು ಹಲವಾರು ನಿದರ್ಶನಗಳಿದೆ. ನಾವೇ ಸ್ಟೇಜಲ್ಲಿ ಮಾಡಬೇಕಾದ್ರೆ ಅಥವಾ ಅರ್ಜುನ್ ಅಂತ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಅವರಿಗೆ ಅವಕಾಶಗಳನ್ನು ಕೊಡುವಂತಹ ಆಯ್ಕೆಗಳಿರ್ಬೋದು. ಸೊ ಹಾಗಾಗಿ ಕ್ವಾಲಿಟಿ ಟೆಸ್ಟಿಂಗ್ ನಡೀತಾ ಇರುತ್ತೆ. ಸೊ ನಮ್ಮ ಕೆಲಸ ಕ್ವಾಲಿಟಿ ಟೆಸ್ಟಿಂಗ್ ಅಷ್ಟೇ. ನಮಗೆ ನಾವು ಕಲಿತು ಬಂದಂತಹ ಗಾಯನದ ಶೈಲಿ ಆಗಿರ್ಬೋದು, ಒಂದು ಅತಿ ದೊಡ್ಡ ಪರಂಪರೆ ಇದೆ ನಮಗೆ. ಸ್ಟಾರ್ಟಿಂಗ್ ಫ್ರಮ್ ನಮ್ಮೆಲ್ಲರ ಆರಾಧ್ಯ ದೇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸ್ಟ್ಯಾಂಡರ್ಡ್ಸ್ ಅಂತ ನಾವೇ ಕರೀತೀವಿ, ಅಣ್ಣ ಅವರು, ಬಿ ವಿ ಶ್ರೀನಿವಾಸ್ ಆಗಿರ್ಬೋದು. ಮತ್ತು ಸೊ ನಮಗೇನಾಗುತ್ತೆ, ಅಂಥ ಒಂದು ಪರಂಪರೆ ಇದ್ದಾಗ ನಮಗೆ ರೆಫರೆನ್ಸ್ ಪಾಯಿಂಟ್ ಅನ್ನೋದು ಅದು ತಾನಾಗೆ ಬಂದಿರುವಂಥ ವಿಷಯ. ಸೊ ಪ್ರತಿಯೊಂದು ಸ್ಪರ್ಧಿನೂ ಹಾಡಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೇ ಅದೊಂದು ರೆಫರೆನ್ಸ್ ಪಾಯಿಂಟ್ ಆಗುತ್ತೆ. ಸೊ ನಮ್ಗೆ ಗೊತ್ತಿರುವಂತಹ ಒಂದಷ್ಟು ವಿಷಯಗಳು, ಹಾಡುಗಾರಿಕೆ ಇರ್ಬೋದು ಅಥವಾ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಈ ಥರದ ಕೆಲವು ವಿಷಯಗಳನ್ನು ಅದನ್ನು ನಾವು ಹಂಚಿಕೊಂಡು ಅದರ ರಿಸಲ್ಟು ಅದನ್ನು ಕಲಿತು ಸ್ಪರ್ಧಿಗಳು ಹಂತ ಹಂತವಾಗಿ ಬೆಳ್ಕೊಂಡು ಹೋದಾಗ ಅದರಲ್ಲಿ ಸಿಗುವಂತಹ ಖುಷಿಯರು ಬೆಲೆಯೇ ಕಟ್ಟಕ್ಕಾಗಲ್ಲ. ಸೊ ಅದು ಸತತ ಆ ಒಂದು ಸಾಫಲ್ಯತೆ, ಆ ಒಂದು ಪರಿಪೂರ್ಣತೆಯನ್ನು ಈ ಕಾರ್ಯಕ್ರಮ ನಮಗೆ ಗೊತ್ತಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ 21st ಸೀಸನ್ ಇದೆ, ಅದೇ ಕೆಲಸವನ್ನು ಯಶಸ್ಸಿನಿಂದ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಇದು ಸರಿಗಮಪ ಅನ್ನೋದು ಇಟ್ ಇಸ್ ಎಲ್ಲಿ ಹೋದ್ರೂ ಅದು ಇಟ್ಸ್ ಪಾರ್ಟ್ ಆಫ್ ಒಂಥರ ಜನಗಳ ರುಟೀನ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಪಾಸಿಟಿವ್ ಎನರ್ಜಿ, ಮ್ಯೂಸಿಕಲ್ ಎನರ್ಜಿ, ಥೆರಪಿ ಎನರ್ಜಿಯನ್ನು ಕೊಡ್ತಾ ಬಂದಿದೆ ಈ ವಾಹಿನಿ ಮತ್ತು ಈ ಕಾರ್ಯಕ್ರಮ. ಸೊ ಹಾಗಾಗಿ ಇದು 21 ಅಲ್ಲ, 121 ಹೋಗ್ತಾ ಇರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸೊ ಹಾಗಾಗಿ ವಿಶಿಂಗ್ ಆಲ್ ದ ಬೆಸ್ಟ್, ಆಲ್ ದ ಕಂಟೆಸ್ಟೆಂಟ್ಸ್ ಅಂಡ್ ಲೆಟ್ಸ್ ಆಲ್ ಹ್ಯಾವ್ ಅ ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು. ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರೆ ನಮಗೆಲ್ಲ ಸಿಂಗಿಂಗ್ ಅಲ್ಲಿ ಕೊಡಬೇಕಲ್ವಾ, ಇದು ಇಲ್ಲೇ ಜಾಬ್ ಆ್ಯಕ್ಚುಲ್ ಜಾಬ್. ಬಟ್ ಅದು ಏನಂದ್ರೆ ಇದರ ಒಂದು ಸಂದೇಶ ಈಸ್ ವಿ ಆರ್ ಪುಷಿಂಗ್ ದ ಲಿಮಿಟ್ಸ್. ಅಂದರೆ ಈ ರೀತಿ ಒಂದು ಪ್ರೋಮೋ ಮಾಡುವ ಉದ್ದೇಶ ಏನಂದರೆ ಸರಿಗಮಪ ಅನ್ನೋ ಕಾರ್ಯಕ್ರಮ ಇಸ್ ಪುಷಿಂಗ್ ಇಟ್ಸ್ ಲಿಮಿಟ್ಸ್. ಇದರ ಸ್ಟ್ಯಾಂಡರ್ಡ್ ಈ ಬಾರಿ ಸಮಥಿಂಗ್ ದಟ್ ಯು ಹ್ಯಾವ್ ನೆವರ್ ಸೀನ್, ಅದು ನಿಮಗೆ ಕಾಣಲಿದೆ ಅನ್ನೋದು ಇದರ ಒಂದು ಸಂದೇಶ. ಬಟ್ ನಾವು 3 ಜನ ಭಾಳ ಮಜಾ ಮಾಡ್ತೀವಿ, ಯಾಕಂದರೆ ನಮ್ಮದು ಅಭ್ಯಾಸ ಇಲ್ಲ. ಬೆಳಗ್ಗೆ ಶುರುವಾಗಿದ್ದು ಮಧ್ಯರಾತ್ರಿ ಏನು ಬೆಟ್ಟ ಹತ್ತಾ ಇದ್ದೀವಿ, ಎಗರ್ತಾ ಇದ್ದೀವಿ, ಗಾಡಿ ಓಡಿಸೋದೇನೋ, ಆಮೇಲೆ ಧೂಳು ಹಿಂಗೆ ಎರ್ಸೋದು. ಬಟ್ ವಿ ಹ್ಯಾಡ್ ಫನ್. ಆ್ಯಂಡ್ ಇದ್ರಲ್ಲಿ ಏನಂದರೆ ನಮ್ಮ 3 ಜನರ ಸ್ನೇಹ ಇದೆ, ಅದು ರೀತಿ ಭಾಳ ವಿಶೇಷವಾದಂಥ ಸ್ನೇಹ. ಯಾಕೆಂದರೆ ಅದರಲ್ಲಿ ಗೌರವ ಇದೆ, ಅಟ್ ದ ಸೇಮ್ ಟೈಮ್ ಸಲಿಗೆ ಹಾಗೂ ಗೌರವ ಇರೋದು ಪ್ಯಾರಲಲ್ ಆಗಿ ಹೋದಾಗ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಸ್ಪೆಷಲ್ ಅಂತ ನಮ್ಗೆ ಅನ್ಸುತ್ತೆ. ಸೊ ವಿ ಹ್ಯಾಡ್ ಲಾಟ್ ಆಫ್ ಫನ್ ಆ್ಯಂಡ್ ಎಸ್, ನಾದಬ್ರಹ್ಮ ಹಂಸಲೇಖ ಅವರ ಒಂದು ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಆಶೀರ್ವಾದ ನಮಗೆ ಸಿಕ್ಕಿರೋದು ನಾದಬ್ರಹ್ಮ ಹಂಸಲೇಖ ಸಾಹಿತ್ಯ. ಮತ್ತೆ ನಮ್ಮ ಸತತ ಪ್ರಯತ್ನವೇನಿರುತ್ತೆ ಅಂದರೆ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು, ಅವರು ನಮಗೆ ಆಶೀರ್ವಾದ ಮಾಡಬೇಕು, ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗಿಯೂ. ಯಾಕಂದರೆ ಅವರಿಗೆ ಈ ಕಾರ್ಯಕ್ರಮದ ಮೇಲೆ ಅಷ್ಟು ಒಂದು ಪ್ರೀತಿ ಇದೆ ಖಂಡಿತವಾಗಿಯೂ. ಏನಾದರೂ ಅವರಿಗೆ ಅಂದರೆ ಅಫಿಷಿಯಲ್ ರೀಸನ್ಸ್ ಚಾನಲ್
they want to say something? ಆ್ಯಕ್ಚುಲಿ ವಾಹಿನಿ ಪರವಾಗಿ ತಂಡದ ಪರವಾಗಿ ಸರ್ ಹಂಸಲೇಖ ಸರ್ ಸರಿಗಮಪ ಜಾಯಿನ್ ಆಗೋಕ್ಕಿಂತ ಮುಂಚೆಯಿಂದನೂ ಅವರು ಇಲ್ಲೇ ಇದ್ದಾರೆ. ಅವ್ರ ಹಾಡುಗಳ ಮೂಲಕ, ರಾಗಗಳ ಮೂಲಕ, ವಿದ್ಯೆ ಮೂಲಕ, ವಿಟಿ ಸರ್ ಹೇಳ್ದಂಗೆ. ಆ್ಯಂಡ್ ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲದೆ ನಾವು ಖಂಡಿತವಾಗ್ಲೂ ಈ ಸೀಸನ್ ಶುರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಮಹಾಗುರುಗಳು ಹಂಸಲೇಖ ಸರ್ ಬಹಳ ಸ್ಪೆಷಲ್ ಆಗಿ ಈ ತಂಡಕ್ಕೆ ಅವರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ವಿಶ್ ಮಾಡಿ ಕಳಿಸಿದ್ದಾರೆ. ಚೆನ್ನಾಗಿ ಮಾಡಿ ಈ ಸೀಸನ್. ಅವ್ರ ಹಾಡುಗಳಂತೂ ಇದ್ದೇ ಇರುತ್ತೆ. ಆ್ಯಂಡ್ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡೆ ಈ ಸೀಸನ್ ಕೂಡ ನಾವು ಸ್ಟಾರ್ಟ್ ಮತ್ತೆ ಖಂಡಿತವಾಗಿಯೂ ಅವರು ಬರ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಬರ್ತಾರೆ, ಅವರು ನಮ್ಮೊಂದಿಗೆ ಇರ್ತಾರೆ. ಬಟ್ ಯಾವ ಸ್ಟೇಜ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ ಆಗಿ ಅಂಬ್ರೋಸಿಯಾ ಅಂತ ಅವ್ರು ಒಂದು ಹೇಳ್ತಿದ್ದಂಗೆ ಅದರದ್ದೇ ಒಂದು ಚಾರ್ಮ್ ಇರುತ್ತೆ. ಮಹಾಗುರುಗಳ ಆಶೀರ್ವಾದವಿದೆ ಈ ಕಾರ್ಯಕ್ರಮ ನಾವು ಶುರು ಮಾಡ್ತಿಲ್ಲ ಅದಂತೂ ಸ್ವಲ್ಪ ಹೇಳ್ಬೋದು. ರೀಚ್ ಆಗ್ತಾ ಇದೆ. ಏನಕ್ಕೆ ಅಂದರೆ ಈ ಥರದ ವಾಯ್ಸಸ್ ನಮಗೆ ಸಿಕ್ಕಂಗೆ ಹೇಳಿದಾಗ ಐಶ್ವರ್ಯ ರಂಗರಾಜನ್ ಈ ಥರದೊಂದು ಟೋನ್ ನಮಗೆ ಮೊದಲು ಇರಲಿಲ್ಲ. ಸಂಜಿತ್ ಹೆಗಡೆ ಡಿಫ್ರೆಂಟ್ ಆಗಿದ್ದಾರೆ, ಪೃಥ್ವಿ ಭಟ್ ಆಗಲಿ, ಜಸ್ಕರಣ್ ಸಿಂಗ್, ಸುನೀಲ್. ಸೊ ಇವರು ಎಲ್ಲರಿಗೂ ಒಂದು ವೆರೈಟಿ ವಾಯ್ಸಸ್ ಇದೆ. ಈ ವೆರೈಟಿ ವಾಯ್ಸಸ್ ಕನ್ನಡ ಇಂಡಸ್ಟ್ರಿ ಒಳಗಡೆ ಬಂದಾಗ ಇಂಡಸ್ಟ್ರಿಯ ಸಂಗೀತ ಶ್ರೀಮಂತ ಆಗಿದೆ. ಹಾಡುಗಳು ಬೇರೆ ಬೇರೆ ರೀತಿಯಲ್ಲಿ ಕೇಳುತ್ತೆ. ಸೊ ಎಲ್ಲ ಸಂಗೀತ ನಿರ್ದೇಶಕರು ಅವಕಾಶ ನೀಡ್ತಾರೆ. ಸೊ ಅದು ನನಗೆ ಭಾಳ ಹೆಮ್ಮೆ ಆಗುತ್ತೆ. ರಾಜೇಶ್ ಸರ್, ಈಗ ವಾಪಸ್ ಬಂದಿದ್ದೀರಿ, ನಿಮ್ಗೆ ಎಷ್ಟು ಖುಷಿ ಇದೆ ಈ ಸರಿಗಮಪ ಸೀಸನ್? ತುಂಬ ಅಂದರೆ ಇದು ನನ್ನ ಮನೆಯೇ ನಾನು ನೀವು ಈ ಅನೌನ್ಸ್ಮೆಂಟ್ಸ್ ಎಲ್ಲ ಆಗ್ತಿರ್ಬೇಕಾದ್ರೆ ನಾನು ನೆನಪು ಹಾಕ್ತಾ ಇದ್ದೆ. 2006ರಲ್ಲಿ ಗ್ರೀಷ್ಮ ವೃಷ್ಟಿಯಾಗಿ ಕನ್ನಡ ಜಿ ಕನ್ನಡ ಲಾಂಚ್ ಆಗಿ ಮೊದಲನೇ ಸೀಸನ್ ಇನ್ನು ಶೂಟಿಂಗ್ ಇದೇ ವಾತಾವರಣಗಳಾಯಿತು. ಸೊ ಅದೆಲ್ಲ ನ್ಯೂಸ್. ಖಂಡಿತವಾಗ್ಲೂ ಪ್ರತಿಭೆಗಳನ್ನು ಅವರು ಬೆಳೆಯೋದನ್ನು ನೋಡೋದು ನಮಗೆಲ್ಲರಿಗೂ ಒಂದು ಸೌಲಭ್ಯ ಫ್ರಮ್ ದ ಸ್ಕ್ರ್ಯಾಚ್. ಸೊ ಹಾಗಾಗಿ ಆ ಖುಷಿ ನಮಗೆ ಯಾವತ್ತಿಗೂ ಹಳ್ಳಿಯಿಂದ ಬಂದವರು ಅಂತ ನಾವು ಯಾವುದೇ ಒಂದು ಡಿವಿಷನ್ ಮಾಡೋದಿಲ್ಲ. ಬಟ್ ಆರ್ಗ್ಯಾನಿಕ್ ಆಗಿ ಏನಾಗುತ್ತೆ ಅಂದರೆ ಈ ಹಳ್ಳಿಯಿಂದ ಬಂದವರು ಅವ್ರದ್ದೇ ಒಂದು ಮುಗ್ಧತೆ ಇರುತ್ತೆ. ಅದು ಬಹಳ ಒಂದು ಜನರಿಗೆ ಬಹಳ ಅನಿಸುತ್ತೆ. ಅಟ್ ದಿ ಸೇಮ್ ಟೈಮ್ ಈಗ ಸಿಟಿಯಿಂದ ಬಂದ ಕಲಾವಿದರಿಗೆ ನಾವು ಯಾವುದೇ ರೀತಿ ಕಮ್ಮಿ ಪ್ರಾಮಿನೆನ್ಸ್ ಕೊಡೋದಿಲ್ಲ. ಅವರು ಎಲ್ಲ ರೀತಿಯಾದಂತಹ ಇದು ಒಂದು ವೇದಿಕೆ ಅಂದರೆ ಏನಂದರೆ ಸರ್, ಇದು ಟ್ರಾನ್ಸ್ಪರೆಂಟ್ ವೇದಿಕೆ. ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇರೋದಿಲ್ಲ. ಬಟ್ ನೀವು ಆ ರೀತಿ ಲೆಕ್ಕ ಹಾಕಕ್ಕೆ ಹೋದರೆ ನಾವು ಒಂದು ಹನುಮಂತನ್ನು ನೋಡಿದ್ವಿ ಈ ವೇದಿಕೆಯಲ್ಲಿ, ಒಂದು ಸಂಜಿತ್ ಹೆಗ್ಡೆಯನ್ನು ನೋಡಿದ್ವಿ, ಒಂದು ಚೆನ್ನಪ್ಪನ್ನು ನೋಡಿದ್ವಿ, ಒಂದು ಐಶ್ವರ್ಯ ರಂಗರಾಜನ್ನು ನೋಡಿದ್ದೀವಿ. ಸೊ ಈ ರೀತಿ ನಮ್ಮ ಸುನೀಲನ್ನು ನೋಡಿದ್ದೀವಿ, ಒಂದು ಪೃಥ್ವಿ ಭಟ್ಟನ್ನು ನೋಡಿದ್ದೀವಿ. ಇಟ್ಸ್ ಎ ಗ್ರೇಟ್ ಜರ್ನಿ. ಅಂದರೆ ಇದರಲ್ಲಿ ಎಲ್ಲ ರೀತಿಯಾದಂತಹ ಕಲಾವಿದರು ಬರ್ತಾರೆ. ನನಗೆ ವೈಯಕ್ತಿಕವಾಗಿ ಯಾವ ಒಂದು ಬ್ಯಾಕ್ಗ್ರೌಂಡು ಇಲ್ಲದೆ ಬಂದು ಏನಾದರೂ ಸಾಧನೆ ಮಾಡಿದಾಗ ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಗುತ್ತೆ ಅಂಥ ಪ್ರತಿಭೆಗಳನ್ನು ನೋಡಲಿಕ್ಕೆ. ಯಾಕೆಂದರೆ ಎಲ್ಲ ಫೆಸಿಲಿಟೀಸ್ ಇದ್ದು ತಾವೇನಾದ್ರು ಸಾಧನೆ ಮಾಡಿದ್ರು ಅದು ಸಾಧನೆ, ಅದು ಯಾವುದೇ ಒಂದು ಸಂದೇಹವಿಲ್ಲ. ಆದರೆ ಯಾವ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ತಾವು ಒಂದು ಏನೋ ಒಂದು ಪ್ರಯತ್ನ ಮಾಡಿ ಗೆಲ್ಲಬೇಕಾದ್ರೆ ಅದನ್ನೊಂದು ತನ್ನದೇ ಆದಂತಹ ಒಂದು ವಿಶೇಷತೆ ಇರುತ್ತೆ. ಸರಿಗಮಪ ವೇದಿಕೆ ಆ ರೀತಿ ಆ ನಿಟ್ಟಿನಲ್ಲಿ ನೋಡಿದಾಗ ಎಲ್ಲರಿಗೂ ಸರಿಸಮಾನವಾದಂತಹ ವೇದಿಕೆಯನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮ. And sir, to add to that, ನಾವು ಆವಾಗಲೇ ಹೇಳಿದಂಗೆ ಜಡ್ಜಸ್ಗೆ ಯಾರು ಬರ್ತಾರೆ ಅಂತಲೂ ಗೊತ್ತಿರಲ್ಲ ಸರ್. ಲಿಟ್ರಲಿ ಅವರು ಬ್ಲೈಂಡ್ ಫೋಲ್ಡ್ ಆಗಿರ್ತಾರೆ. ನಾವು ಹೆಸರು ಹೇಳೋದಿಲ್ಲ, ನಾವು ಬರೀ ಕಂಟೆಸ್ಟೆಂಟ್ ನಂಬರ್ 3, ಕಂಟೆಸ್ಟೆಂಟ್ ನಂಬರ್ 4 ಅಂತ ಹೇಳ್ತೀವಿ. ಅವರ ಧ್ವನಿ, ಅವರ ಹಾಡುಗಾರಿಕೆ ನೋಡಿ ಅವ್ರ ಹುಡುಗ ಹುಡುಗಿ ಸಿಟಿಯಿಂದ ಬಂದು ಹಳ್ಳಿಯಿಂದ ಬಂದು ಏನೂ ಗೊತ್ತಿರೋದಿಲ್ಲ. ಸೊ ದಟ್ಸ್ ಒನ್ ಸರ್ಪ್ರೈಸ್ ಸರ್, ಅದು ಮೆಗಾ ಆಡಿಷನಲ್ಲಿ. ಜಸ್ಟ್ ಟು ಆಡ್ ಟು ದಟ್ ಸರ್. ಬಟ್ ಕೆಲಸದಲ್ಲಿ ಹೊರರಾಜ್ಯದಿಂದ ಗೆಸ್ಟ್ಗಳನ್ನು ಬಂದಾಗ, ಸೊ ಈಗ ಹೊರದೇಶ ದಾಖಲೆಗಳು ಯಾರಾದ್ರೂ ಬಂದಿರಾ? ಅವ್ರಿಗೆ ಅವ್ರು ಯಾರು ಬಂದಿದ್ದಾರೆ ಅಂದ್ರೆ ಗೊತ್ತಿಲ್ಲ ಸರ್. ಅವ್ರಿಗೆ ಯಾರಿಗೂ ನಮಗೂ ಗೊತ್ತಿಲ್ಲ ಸರ್. ಇವಾಗ ಜಡ್ಜಸ್ಗಳಿಗೆ ಹೇಗಾಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನೆಲ್ಲರೂ ಕೂಡ ನಾವು ಅರ್ಜುನ್ ಸುಳ್ಳು ಕೇಳ್ತಾ ಇದೆ, ನಿಮ್ಮನ್ನೆಲ್ಲರೂ ಕೂಡ ಜನರು ನಮ್ಮ ಮನೆಯ ಮಕ್ಕಳು ಅನ್ನೋ ತರ ಪ್ರೀತಿ ಕೊಡ್ತಾರೆ ಈ ಕಾರ್ಯಕ್ರಮದ ಮೂಲಕ. ಇಷ್ಟು ವರ್ಷಗಳಿಂದಲೂ ಕೂಡ ಈ ಜಡ್ಜ್ ಆಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀರಾ. ಆ ಖುಷಿಯನ್ನ ನೀವು ಮೂವರು ಯಾವ ರೀತಿ ವ್ಯಕ್ತಪಡಿಸ್ತೀರಾ ಅಂತೀವಿ? ಯಾಕಂದ್ರೆ ಈ ಹಿಂದೆಲ್ಲ ಯಾರು ಹಾಡ್ತಾರೋ ಒಬ್ಬರೇ ಆಡ್ತಾರೆ, ಹಿಂದೆ ಆಡ್ತಾರೆ ಅಂತಿತ್ತು. ಬಟ್ ಇವಾಗ ಹಂಗಲ್ಲ, ಇವ್ರ ಸಿನಿಮಾ ಇವರೇ ಆಡ್ತಾರೆ ಅನ್ನೋ ರೀತಿ ಎಲ್ಲರೂ ಗೊತ್ತಾಗುತ್ತೆ. ಅದು ಈ ಕಾರ್ಯಕ್ರಮಗಳ ಮೂಲಕ ಜನರ ಪ್ರೀತಿಯ ಬಗ್ಗೆ ಯಾವ ರೀತಿ ಅದನ್ನು ಹೇಳ್ತೀರಾ? ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೇನೆ. ಇದು ಸುಮ್ಮನೆ ಒಂದು ಪತ್ರಕರ್ತರ ನಡುವೆ ಇದ್ದೀನಿ ಅಂತ ಹೇಳ್ತಿಲ್ಲ. ಶ್ರೀಯುತ ಎಸ್ ಟಿ ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ ಮಾತಿದೆ,
ಅವ್ರು ಹೇಳೋದು ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ. ಸೊ ಕರ್ನಾಟಕದಲ್ಲಿ ಗಾಯಕರಿಗೆ, ಕಲಾವಿದರಿಗೆ ಸಿಗುವಂತಹ ಪ್ರೀತಿ ಏನಿದೆ ಅದು ಬಹುಶಃ ಬೇರೆ ಎಲ್ಲೂ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೊಂದು ದೊಡ್ಡ ಆಸ್ತಿ. ಅದನ್ನ ಜನರು ಎಷ್ಟು ನಮಗೆ ಪ್ರೀತಿಯನ್ನು ಕೊಡ್ತಾ ಇದ್ದಾರೋ ಅದನ್ನಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಕಾಪಾಡ್ಕೊತಾ ಇದ್ದೀವಿ ಅಂತ ಹೇಳಿ ಇಷ್ಟಪಡ್ತೇನೆ. ಯಾಕೆಂದರೆ ಈ ಕಾರ್ಯಕ್ರಮದ ಮೂಲಕ ನಾವು ಪ್ರಾಮಾಣಿಕವಾಗಿ ಏನು ಕೊಡ್ತಾ ಇದ್ದೀವಿ ಅವರಿಗೆ, ಅದೇ ನಾವು ಅವರು ತೋರಿಸುವ ಪ್ರೀತಿ. ಯಾಕೆಂದರೆ ಅವರು ಮನೇಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ, ಇದಕ್ಕೆ ಅಷ್ಟು ಒಂದು ಆಶೀರ್ವಾದವನ್ನು ನೀಡ್ತಾರೆ. ನಾವು ಇಲ್ಲಿ ಕೂತು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ನಾವು ಅವರ ಪ್ರೀತಿಯನ್ನು ಕಾಪಾಡಿಕೊಂಡಾಗೆ ಅದನ್ನು ನಾವು ತಪ್ಪದೆ ಮಾಡ್ತಾ ಇದ್ದೀವಿ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಮತ್ತೊಮ್ಮೆ ಕರ್ನಾಟಕದ ಸಮಸ್ತ ಸಂಗೀತ ರಸಿಕರಿಗೆ ಮತ್ತು ಸಂಗೀತಗಾರನ ವಿಶೇಷವಾಗಿ ಪ್ರೋತ್ಸಾಹ ನೀಡುವಂತಹ ಸಮಸ್ತ ಜನತೆಗೆ ನಾನು ಎಲ್ಲರ ಪರವಾಗಿ, ನಾನು 3 ಜನ ಅಷ್ಟೇ ಅಲ್ಲ, ಎಲ್ಲ ಮ್ಯೂಸಿಷಿಯನ್ಸು, ಎಲ್ಲ ಗಾಯಕಿಯರ ಪರವಾಗಿ ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೇನೆ. again ನಾನು ನೋಡೋದೇ ಕ್ವಾಲಿಟಿ ಆಸ್ ವಿ ಸೆಡ್, ಬಿಕಾಸ್ ವಿ ಕ್ಯಾನಾಟ್ ಚೀಟ್ ಮ್ಯೂಸಿಕ್ ಆಸ್ ಸಚ್. ಸೊ ಹಾಗಾಗಿ ಅಫ್ಕೋರ್ಸ್ ಜನತೆಗೆ ಅಂತ ಹೋದಾಗ ನನ್ಗನ್ಸುತ್ತೆ ದಿ ಎಂಡ್ ಲಿಸನರ್ಸ್ ಆರ್ ದಿ ಆಡಿಯನ್ಸಸ್. ನಾವು ಯಾವುದೋ ಒಂದು ಪಾಂಡಿತ್ಯವನ್ನು, ಯಾವುದೋ ಒಂದು ರಾಗ ನಾವು ಅದನ್ನು ಮಾಸ್ಟರ್ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಅದು ಮುಟ್ಟತ್ತಾ ಅನ್ನೋ ಪ್ರಶ್ನೆ ಬಂದಾಗ ಹಲವಾರು ಸಲ ಅವ್ರದ್ದೇ ಒಂದು ಫಾರ್ಮ್ಯಾಟ್ ಇರುತ್ತೆ, ವೈ ಅ ಸಾಂಗ್ ರಿಜಿಸ್ಟರ್ಸ್ ಇನ್ ದೇರ್ ಮೈಂಡ್ ಅಂತ. ಸೊ ಬಹುಶಃ ನನಗನ್ಸುತ್ತೆ ಈ ಸ್ಪರ್ಧೆಗಳು ಹೋದಾಗ ಆಡಿಷನ್ ಆ್ಯಂಡ್ ದಟ್ ಹ್ಯಾಸ್ ಬಿನ್ ಪೋಸ್ಟೆಡ್ ಅಲ್ಲ, ನನಗನ್ಸುತ್ತೆ ಆ ಎಲಿಮೆಂಟ್ ಹ್ಯಾಸ್ ಬಿನ್ ಎಕ್ಸ್ಪ್ಲೋರ್ಡ್ ಅಂತ ಅನ್ಸುತ್ತೆ. ಹೌ ಅ ಸಾಂಗ್ ಹ್ಯಾಸ್ ರೀಚ್ ಇನ್ ಟರ್ಮ್ಸ್ ಆಫ್ ದೇರ್ ಓವರ್ ಆಲ್ ಅಪೀಲ್. ಸೊ ಹ್ಯಾವಿಂಗ್ ಸೆಡ್ ನಮ್ಗೆ ಏನಾಗುತ್ತೆ, ಮತ್ತೊಮ್ಮೆ ಅವ್ರು ಇಲ್ಲಿ ಬಂದಾಗ ನಮಗೆ ಈಗ ಡೀಟೇಲ್, ಯಾಕೆಂದರೆ ನಮಗೆ ಇಲ್ಲಿ ಆಸ್ ವಿ ಸೆಡ್ ಇಟ್ ಇಸ್ ಅಬೌಟ್ ಕ್ವಾಲಿಟಿ ಟೆಸ್ಟಿಂಗ್, ವೆದರ್ ಇಟ್ ಇಸ್ ವಾಯ್ಸ್ ಕಲ್ಚರ್ ಆಗಿರ್ಬೋದು, ಪ್ರಿಪೇರ್ನೆಸ್ ಆಗಿರ್ಬೋದು, ಅಥವಾ ಮಾಡ್ಯುಲೇಷನ್ಸ್ ಆಗಿರ್ಬೋದು, ಏನಿರ್ಬೋದು. ಸೊ ಹಾಗಾಗಿ ಡೆಫಿನೆಟ್ಲಿ ಎಲ್ಲ ಅಂದರೆ ಜನತೆಗೆ ನಮ್ಮ ಸಹಸ್ರಾಷ್ಟಾಂಗ ನಮಸ್ಕಾರಗಳು ಆ ಮೀಟಿಂಗಲ್ಲಿ, ಯಾಕೆಂದರೆ ಜನತಾ ಜನಾರ್ದನ ಅಂತ ಹೇಳೋದಕ್ಕೋಸ್ಕರ. ಸೊ ಅದೊಂದು ಹೊಸ ಆ್ಯಂಗಲ್ ಎಕ್ಸ್ಪ್ಲೋರ್ಡ್. ಬಟ್ ಮತ್ತೆ ಇಲ್ಲಿ ಬಂದಾಗ ಅದೇ ಪ್ಯಾರಾಮೀಟರ್ಸ್ ಇತ್ತು, ಅದನ್ನು ನಾವು ಗೆದ್ದು ಇಲ್ಲಿ ಹೋದಾಗ ಏನು ರೆಗ್ಯುಲರ್ ಆಗಿ ಮಾಡ್ಕೊಂಡಿದ್ವಿ. ಅಷ್ಟೊಂದು ರೌಂಡ್ಸ್ ಅದೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಲೇಬೇಕು. ಅವಾಗ ಆವಾಗಲೇ ಇಲ್ಲ ವಿಲೇಜಿಂದ ಒಂದು ಟ್ಯಾಲೆಂಟ್ ಬಂದಿರ್ಬೋದು ಅಥವಾ. ಸೊ ಆ ಥರದ ಸುತ್ತುಗಳು ಖಂಡಿತ ಇದ್ದೇವೆ, ಅದನ್ನು ತಪ್ಪಿಸೋಕೆ ಆಗಲ್ಲ. ಅದ್ರ ಜೊತೆಗೆ ಬಹುಶಃ ಇನ್ನಷ್ಟು ಏನಾದರೂ ಎಕ್ಸ್ಪೆರಿಮೆಂಟೇಷನ್ಸ್, ವಿಜಯ್ ಹೇಳಿದ್ರೆ ಬೇರೆ ಏನಾದರೂ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ ಅದನ್ನು ಸಾಕಷ್ಟು ಪ್ರಯತ್ನಗಳು ಈ ಬಾರಿ ಮಾಡಿ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಪ್ರೇಕ್ಷಕರು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮಗೆ ಏನಾದರೂ ಒಂದು ಹೊಸ ರೀತಿಯಲ್ಲಿ ನೋಡಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ನಮ್ಮೊಂದಿಗೆ ಅದನ್ನು ಶೇರ್ ಮಾಡಿ. ವಿ ವಿಲ್ ಡೆಫಿನೆಟ್ಲಿ ಟ್ರೈ ಆ್ಯಂಡ್ ಟು ಬ್ರಿಂಗ್ ಇನ್ ನ್ಯೂ. ಬಟ್ ಖಂಡಿತವಾಗಿ ಥೀಮ್ಸ್ ಅಂದರೆ ರೆಗ್ಯುಲರ್ ಫೋಕ್ ರೌಂಡಲ್ಲಿ ಅಥವಾ ಒಂದು ಶಾಸ್ತ್ರೀಯ ಸಂಗೀತದ ರೌಂಡಲ್ಲಿ, ಹಂಸಲೇಖ ಸ್ಪೆಷಲ್ ಇರಲಿ, ಈ ರೀತಿ ಭಿನ್ನವಾದಂತಹ ಶೈಲಿಯಲ್ಲಿ ರೌಂಡ್ಸ್ ಮಾಡ್ತೀವಿ. ಯಾಕಂದರೆ ಅದು ಇನ್ನೊಂದು ಥೀಮು, ಇನ್ನೊಂದು ಆ ಸಿಂಗರ್ಸ್ ಏನೇನನ್ನೆಲ್ಲ ಹಾಡಬಲ್ಲರು ಅನ್ನೋ ಒಂದು ವಿಷಯ, ಅವರ ಕ್ಷಮತೆಯನ್ನು ಕೂಡ ನೋಡುವಂತಹ ಒಂದು ಮಾರ್ಗವಾಗಿರುತ್ತೆ. ಬಟ್ ಹೊಸ ಪ್ರಯೋಗಗಳು ಈ ಬಾರಿ ಖಂಡಿತವಾಗಿಯೂ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಹೊಸ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಅಥವಾ ನ್ಯಾಷನಲ್ ಲೆವೆಲ್ ಮ್ಯೂಸಿಷಿಯನ್ಸ್ ಇವರೆಲ್ಲರೂ ಕರ್ಕೊಂಡ್ಬರ್ಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಆ ಪ್ರಯೋಗಗಳು ಖಂಡಿತವಾಗಿ ನಡೆಯುತ್ತೆ ಅಂತ ನಾನು ಭರವಸೆ ಇದ್ದೇನೆ. ಸರ್ ಆ ವರ್ಷ ಪ್ರಯತ್ನ ಆ ಥರ ಎಲ್ಲ ಇಲ್ಲ ಸರ್. ಎ ಅಂದರೆ ಏನೇ, ಬಿ ಅಂದರೆ ಬಿ ಸರ್. ಇಟ್ಸ್ ಅ ವೆರಿ ನೈಸ್ ಕ್ವೆಶ್ಚನ್, ಬಟ್ ದಟ್ ಇಸ್ ಹೌ ವಿ ಡಿಸೈಡ್ ಆ್ಯಕ್ಚುಲಿ. ಬಟ್ ನನಗೆ ಐ ಹ್ಯಾವ್ ಅಬ್ಸರ್ವ್ ಸರ್, ವಿ ಹ್ಯಾವ್ ನೆವರ್ ಹ್ಯಾಡ್ ಸಚ್ ಡಿಫ್ರೆನ್ಸಸ್ ಫೈನಲ್. ಅದು ಕಾಮನ್ ಆಗಿ ಎಲ್ಲರಿಗೂ ಒಂದೇ ಇಷ್ಟ ಆಗಿರುತ್ತೆ ಸರ್. ಅದು ಚೇಂಜ್ ಆಗಿಲ್ಲ. ನಮ್ಮ ಬೆಸ್ಟ್ ಆಗಿ ಹೇಳಬೇಕು ಅಂದರೆ ಈ ಇನಿಷಿಯಲ್ ಪ್ರೋಸೆಸ್ಸಲ್ಲಿ ಇರ್ಬೋದು ಆ್ಯಕ್ಚುಲಿ, ಸ್ವಲ್ಪ ಹಾಗೆ ಹೀಗೆ ಬೇಸ್ಡ್ ಆನ್ ದಿಸ್. ಬಟ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಈಗ ಎ ಅಂದರೆ 3A ಅಥವಾ 3B ಅಥವಾ 3C. ಇದರಲ್ಲಿ ಏನಂದರೆ 2 ವಿಷಯ ಇದೆ ಸರ್. ನೀವು ಹೇಳಬೇಕು, ಒಳ್ಳೆಯ ಪ್ರಶ್ನೆ ಅದು. ಒಂದು, ನಮ್ಮಲ್ಲಿ ನಮ್ಮ ಮೇಲೆ ನಂಬಿಕೆ. ಇಫ್ ರಾಜೇಶ್ ಸೇಸ್ ಇಲ್ಲ
ದಿಸ್ ಇಸ್ ಬೆಟರ್ ಅಂದರೆ ನಮ್ಮಿಬ್ಬರಿಗೂ ಅವ್ರ ಮೇಲಿರೋ ನಂಬಿಕೆ, ಅಥವಾ ನಾನು ಸಾಹೇಬ್ರೆ ಆಗುತ್ತೆ ಇದು ಅಂದರೆ ಅವರಿಗೂ ನನ್ನ ಮೇಲಿರೋ ನಂಬಿಕೆ, ಅದೇ ರೀತಿ ನನಗೆ ನಮ್ಮಿಬ್ಬರಿಗೆ ಏಜಸ್ ಮೇಲಿರೋ ನಂಬಿಕೆ. ಸೊ ಇಟ್ ಈಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಹೇಳ್ದಂಗೆ ಆ ಕನ್ಫ್ಯೂಷನ್ಗಳೇ ಬಂದಿಲ್ಲ. ಸೊ ವಿ ಮೇ ಹ್ಯಾವ್ ಡಿಫ್ರೆಂಟ್ ಟೇಸ್ಟ್ ಬಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಸೊ ಹಾಗಾಗಿ ಅದು ಕರೆಕ್ಟಾಗಿ ಬಂದು ನಿಲ್ಲುತ್ತೆ. ಅದು ಆ ರೀತಿ ಸಂದರ್ಭ ಬಂದಿಲ್ಲ, ಬರಬಾರದು ಅಂತ ನಾನು ಭಾವಿಸ್ತೇನೆ. Thank you, Vipi sir. I think now it's time to invite ನಮ್ಮ ವಾಹಿನಿಯ business head ದೀಪಕ್ sir. So ಮಾಡ್ಕೊಂಡು ಇಲ್ಲಿ ಬಂದಿರೋದಕ್ಕೆ ಫಸ್ಟ್ಲಿ ಥ್ಯಾಂಕ್ಸ್ ಟು ಆಲ್ ದ ಜಡ್ಜಸ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ರಾಜೇಶ್ ಸರ್, ಬಿಕಾಸ್ ಆಫ್ಟರ್ 3 years ಈಸ್ ಬ್ಯಾಕ್ ನಮ್ಮ ಒಂದು ಸರಿಗಮ ತಂಡಕ್ಕೆ ಆ್ಯಂಡ್ ಬ್ಯಾಕ್ ಟು ದ ಜಡ್ಜಸ್ ಪ್ಯಾನಲ್. ನಮ್ಮ ಜಡ್ಜಸ್ ಪ್ಯಾನಲ್ ಯಾವಾಗಲೂ ಒಂದು ಸ್ಟ್ರಾಂಗು, ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಸ್ಟ್ರಾಂಗು ನಮ್ಮ ರಾಜೇಶ್ ಸರ್. ಆ್ಯಂಡ್ ಈ ಸೀಸನ್ನು ಪ್ರತಿ ಒಂದು ಸೀಸನ್ ನಮಗೆ ಯಾವಾಗಲೂ ಒಂದು ಹೊಸದು ಮಾಡಬೇಕು ಅನ್ನೋದೊಂದು ಪ್ರಯತ್ನ ಯಾವಾಗಲೂ ಇರುತ್ತೆ. ಅದೇ ಥರ ನಮ್ಮ ಕ್ರಿಯೇಟಿವ್ ಟೀಮು ಈ ಸೀಸನ್ನು ಕೂಡ 21st ಸೀಸನ್ ಆಗಿರುವಾಗ ತುಂಬ ಸ್ಪೆಷಲ್ ಮಾಡಬೇಕು ಅನ್ನೋದೇ ನಮ್ಮ ಪ್ರೋಮೋದಿಂದಲೇ ಶುರು ಮಾಡಿರೋದು. ಜಡ್ಜಸ್ನ ಬಂದು ವಾಟ್ ಎವರ್ ದಟ್ ಹಿಮಾಲಯ ಬೆಟ್ಟ ಹಚ್ಚಿಸೋದು ಅಥವಾ ಫ್ಲೈಟಿಂದ ಬೀಳಿಸೋದು, ಇಂಥದ್ದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡುವಾಗ ಎಲ್ಲರಿಗೂ ಒಂದು ಖುಷಿ ಇತ್ತು ಏನಿದೆ ಸಾಂಗ್ಸ್ಗೆ ಸಂಬಂಧ ಅನ್ನೋದು. ಬಟ್ ಇದನ್ನು ಥೀಮೇ ಅಡ್ವೆಂಚರಸ್ ಥ್ರಿಲ್ಲರ್ ಒಂದು ಥೀಮ್ನ ಇಟ್ಕೊಂಡು ಎಲ್ಲೂ ಮಜಾ ಸಿಗಲಿಲ್ಲ, ಬನ್ನಿ ಸಾಂಗ್ಸಲ್ಲೇ ಮಜಾ ಸಿಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ಹೋಗಿರೋದು. ಅದನ್ನು ಕೂಡ ಒಂದು ಹೊಸದಾದ ಮಾಡೋದಕ್ಕೆ ಜಡ್ಜಸ್ ಸಪೋರ್ಟಿಂದಲೇ ಮಾಡೋಕ್ಕಾಗಿತ್ತು ನಮ್ಮಿಂದ. ನೆಕ್ಸ್ಟು ನೋಡುವಾಗ ಎಲ್ಲರೂ ಹೇಳಿರೋದು ಅದೇ ಲೈಕ್ ಇನ್ಸ್ಟಾಗ್ರಾಮಿಂದ ನಮ್ಮ ಜಡ್ಜಸ್ ಲೈಕ್ ಕಂಟೆಸ್ಟೆಂಟ್ಸ್ನ ಆಯ್ಕೆ ಮಾಡೋದನ್ನ ಒಂದು ಆಡಿಯನ್ಸ್ಗೆ ಒಂದು ವಿಚಾರನ ತಲುಪಿಸಿರೋದು. ನಮಗೆ ಫಸ್ಟ್ ಶುರು ಮಾಡುವಾಗ ನಮಗೊಂದು ಡೌಟು, ಇದು ಹೇಗೆ ರೀಚ್ ಆಗುತ್ತೆ ಅನ್ನೋದು. ಈ ಸೀಸನ್ನ ಸ್ಪೆಷಲ್ ಆಗಿ ಒಂದು ಹೇಳಬೇಕಾದ್ರೆ ಈ ಸೀಸನ್ ಶುರು ಮಾಡೋದು ಮುಂಚೆನೇ ಜನ ಅದಕ್ಕೆ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಬಿಕಾಸ್ ನಮ್ಮ ಒಂದು ಇನ್ಸ್ಟಾ ಪೇಜಲ್ಲಿ ಒಂದು ಶುರು ಮಾಡುವಾಗ ಈಗಿರೋ ಸಬ್ಸ್ಕ್ರೈಬರ್ಗೆ ಇವಾಗ 130+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದರಲ್ಲಿ. ಪ್ಲಸ್ ನಮ್ಮ ಒಂದು ಕಂಟೆಸ್ಟೆಂಟ್ಸು 6.8 million ವ್ಯೂಸ್ ಮಾಡಿದವರು ಅನ್ನೋದು ಇಟ್ ಇಸ್ ಲೈಕ್ ವಂಡರ್ಫುಲ್. ಬಿಕಾಸ್ ಸೀಸನ್ ಶುರು ಮಾಡೋಕ್ಕೆ ಮುಂಚೆನೇ ನಮ್ಗೆ ಅಷ್ಟೊಂದು ಸಪೋರ್ಟು ಜನದಿಂದ ತಗೊಂಡಿರೋದು ಇಟ್ ಇಸ್ ಲೈಕ್ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್ ನಮಗೆ. ಆ್ಯಂಡ್ ಕಮ್ಮಿ ಲೈಕ್ ವ್ಯೂಸ್ ನೋಡುವಾಗ 4 ಲಕ್ಷ ವ್ಯೂಸು. ಸೊ ಲಕ್ಷ ಜನ ಆಲ್ರೆಡಿ ಇದನ್ನು ನೋಡಿದ್ದಾರೆ. ಇವಾಗ ಆ ಒಂದು 60ರಿಂದ 46 ಅನ್ನೋದು ಒಂದು ಕುತೂಹಲ ಎಲ್ಲರಿಗೂ ಇರುತ್ತೆ. ಆ್ಯಂಡ್ ಜಡ್ಜಸ್ಗೆ ಯಾರೂ ಗೊತ್ತಿರಲ್ಲ. 60 ಮಾತ್ರ ಎಲ್ಲರೂ ನೋಡಿರ್ತೀವಿ. 60ರಲ್ಲಿ 46 ಅನ್ನೋದು ಇವತ್ತು ನಾವು ನೋಡುವಾಗ ಆಬ್ವಿಯಸ್ಲಿ ಅವರೆಲ್ಲ ಬ್ಲೈಂಡ್ ಫೋಲ್ಡ್ ಇರ್ತಾರೆ. ಇಟ್ ವಿಲ್ ಬಿ ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಅವ್ರನ್ನ ಕ್ರೈಟೀರಿಯಾಗಳ ಮೇಲೆ ಡಿಸೈಡ್ ಆಗುತ್ತೆ. ಆಸ್ ಅ ಚಾನಲ್ ವಿ ಆಲ್ವೇಸ್ ವಾಂಟೆಡ್ ದೆಮ್ ಟು ಬಿ ಲೈಕ್ ವಾಯ್ಸ್ ಸೆಲೆಕ್ಟಲ್ಲಿ ಆ ವಾಯ್ಸಿಗೆ ಇಂಪಾರ್ಟೆನ್ಸ್ ಏನಿದೆಯೋ ಆ ಸಿಂಗಿಂಗ್ ಏನು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನು ಯಾವಾಗಲೂ ಕೊಡಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಆ್ಯಂಡ್ ಈ ಒಂದು ನೆಕ್ಸ್ಟ್ ಈ ಸೀಸನಲ್ಲಿ ಏನೇನು ಹೊಸತನ ಇರುತ್ತೆ ಅನ್ನೋದು ನಮಗೂ ಒಂದು ಕ್ರಿಯೇಟಿವಿಟಿಗೂ ವರ್ಕ್ ಮಾಡ್ತಾನೆ ಇರ್ತಾರೆ. ವಿ ವಿಲ್ ನಾಟ್ ಸೇ ಇದು ಆಲ್ ಇಷ್ಟು ವಾರಗಳು ನಾವು ಮುಗಿಸ್ಬಿಟ್ಟಿದ್ದೀವಿ ಅನ್ನೋದಲ್ಲ. ಪ್ರತಿ ವಾರ ನಾವು ಏನೋ ಒಂದು ಹೊಸತನ ಕೊಡಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಆ್ಯಂಡ್ ಇದೇ ವಾರ ಶನಿವಾರ ಭಾನುವಾರ 7:30 ನಮ್ಮ ಝೀಕನ್ನಡದಲ್ಲಿ ಸರಿಗಮ ಸೀಸನ್ 21 ಬರುತ್ತೆ. ನಿಮ್ಮ ಎಲ್ಲ ಸಪೋರ್ಟ್ ಯಾವಾಗಲೂ ಇರೋ ಥರನೇ ಇನ್ನೂ ಮುಂದುವರ್ಸೋಣ ಆ್ಯಂಡ್ ಇನ್ನೂ ಹೆಚ್ಚು ಕೊಡಿ. ಥ್ಯಾಂಕ್ ಯು ವೆರಿ ಮಚ್.